ಕೊಂಡ್ರೆ ಭಾರಿ ಆತ್ ಬಿಡಿ ಇದು. ಯಾರ್ಯಾರು ಹೊಂಟಿರಿ? ನೀನು, ನಾನು, ಗೌರೀಶ, ಅಪ್ಪಾಜಿನ. ಹಾಂ ಹಾಂ ಹಾಂ, ಅಡೇ ಇಲ್ಲ. ಬ್ರೇಕ್ ಡ್ಯಾನ್ಸ್ ಭಾರಿ ಐತಳ ಗೌರೀಶ್ ಗೌಡ್ರದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಧಾರವಾಡಕ್ಕೆ ಹೊಂಟೆ ನೋಡ್ರಿ. ಹೇಳಿದ್ಲಲ್ಲ ನಮ್ಮ ದೀಕ್ಷು ಆಲ್ರೆಡಿ ಅವ್ರ ಅತ್ತಿ ಮನೆಗೆ ಹೊಂಟೇವೆ ಅಂತೇಳಿ. ಹೋಗ್ಬರೋಣ ಬರ್ರಿ. ಹಂಗೆ ನಮ್ಮ ಪದ್ದು ನೋಡೋ ಹಾಸ್ಟೆಲಿಂದ ಮನೆಗೆ ಬಂದ ಅಂತ, ಹೀಗಾಗಿ ನೋಡೋಕೆ ಹೊಂಟೇವಿ. ಹೋಗ್ಬರ್ತೀವಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾವು ಧಾರವಾಡಕ್ಕೆ ಬಂದ್ವಿ ನಮ್ಮ ಆಂಟಿಯವ್ರ ಮನೆಗೆ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಚಹಾ ಕುಡ್ದು ಕುಂತ್ವಿ. ಭಾರತ ಹುಣ್ಣಿಮೆ ಅಂಥೇಳಿ ಅವರು ಎಲ್ಲಮ್ಮಲ್ಲ ಪಡ್ಲಿಗೆ ತುಂಬಿಸ್ತಾರಂತ. ಶನಿವಾರ ಹುಣ್ಣಿಮೆ ಐತೆ ಅಂತೇಳಿ ಮನೆ ಕ್ಲೀನ್ ಮಾಡೋಕ್ಕೆ ಮನೆ ಎಲ್ಲ ಕಿತ್ಕೊಂಡು ಕುಂತಿದ್ರೆ ನಮ್ಮ ದೀಕ್ಷು ಅವ್ರ ಆಂಟಿ ಬಂದಿದ್ಲಲ್ಲ, ಫುಲ್ ಖುಷಿಗೆ ಅವ್ರ ಆಂಟಿ ಜೊತೆನೇ ಊಟ. ನಮ್ಮ ಶ್ರೇಯಾ ಈಗಿನೂ ಊಟ ಮಾಡತ್ತ ನೋಡ್ರಿ. ಆಮೇಲೆ ನಮ್ಗೆ ಊಟ ಕೊಟ್ಟರು, ಊಟ ಮಾಡಿದ್ವಿ. ಮೊಸರು ಚಟ್ನಿ, ಪಲಾವು, ಆಮೇಲೆ ಶಾವಿಗೆ ಪಾಯಸ ಮಾಡಿದ್ರೆ. ಪದ್ದು ನಿಂತೇಕ ನಮ್ಮ ದೀಕ್ಷು ಶಾವಿಗೆ ಪಾಯಸ ಊಟ ಮಾಡತ್ತಿದ್ಲ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಂಟಿನೂ ಊರಿಗೆ ಹೋಗ್ಬೇಕಂದ್ರೆ ನಾವು ಟೈಮ್ ಆಗಿತ್ತಲ್ಲ, 4 ಗಂಟೆ ಆಗಿತ್ತು. ಹಿಂಗಾಗಲಿ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಕೆಲಸ ಸಂತಿ ಇತ್ತು, ತೊಗೊಂಡು ಹೋದ್ರಾತ ಅಂಥೇಳಿ ಇದಕ್ಕೆ ಬಂದ್ವಿ ಮಾರ್ಕೆಟ್ ಕಡೆ. ಅಲ್ಲಿ ಬರೋಗೊಡ್ದೆ ನಮ್ಮ ಪದ್ದು ಏನೋ ಎಕ್ಸಾಮ್ ಕಟ್ಟಿದ್ಲಂತ, ನೀಟ್ ಎಕ್ಸಾಮ್ ರಜೆ ಒಳಗೈತಂತೆ. ಹೀಗಾಗಿ ಅವ್ರ ಮಾಮಾರ ಅಂದ್ರೆ ವಿದ್ಯಾವರ್ಧಕ ಸಂಘದೊಳಗೆ ಇರ್ತಾರೆ, ಶ್ರೇಯಾರ ಪಪ್ಪ. ಈಗ ತೋರಿಸಿದ್ನಲ್ಲ, ಹಿಂಗಾಗಿ ಬಂದ್ವಿ. ಮೇಡಮ್ಮರ ಅಲ್ಲೊಂದು ಸ್ಕೂಟಿ ನಿಂತಿತ್ತು, ಅದ್ರೊಳಗೆ ಹತ್ತಿ ನಾನು ಸ್ಕೂಟಿ ಕಲ್ಕೊತ ನನ್ನೊಂದು ವಿಡಿಯೋ ಮಾಡ್ಕೊಳಕತ್ತಿಲ್ಲ ನೋಡ್ರಿ ನಮ್ಮ ದೀಕ್ಷು ಮೇಡಮ್ಮರ. ಆಮೇಲೆ ಇವರು ಅವ್ರ ಸರ್ಗೆ ಅಲ್ಲಿ ಆಫೀಸ್ನವ್ರಿಗೆ ಅದು ಇದು ಮಾತಾಡಕತ್ತಿದ್ರು. ಆಮೇಲೆ ಇಲ್ಲಿ ಫಂಕ್ಷನ್ ಇತ್ತು ಕಾಣಿಸ್ತೈತಿ. ಒಳಗೆ ಹಾಲ್ ಎಲ್ಲ ಜನ ಬರಾಕತ್ತಿದ್ರೆ, ಎಲ್ಲ ರೆಡಿ ಆಗಕತ್ತಿದ್ರೆ ನೋಡ್ರಿ. ಇಲ್ಲಿ ರೆಡಿಯಾಗಿ ಹುಡುಗರು ಬರಾಕತ್ತಿದ್ದು. ಫಂಕ್ಷನ್ ಏನೋ ಇರಬೇಕು ಅಂದರೆ, ಏನಾರ ಫಂಕ್ಷನ್ ಇದ್ದರೆ ಸ್ಕೂಲ್ ಅದು ಇಲ್ಲೇ ಇಟ್ಕೊಂಡಿರ್ತಾರೆ. ಆಮೇಲೆ ವಿದ್ಯಾವರ್ಧಕ ಸಂಘದೊಳಗೆ ಹಾಕಿದಂಥ ಫೋಟೋಗಳಿವೆ, ಎಲ್ಲರೂ ಹಾಕಿದ್ರಲ್ಲ. ಹಂಗೆ ಸ್ವಲ್ಪ ಅಲ್ಲೇನೋ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಹೊರಗೆ ಇದು ಮಸ್ತ್ ಐತೆ ನೋಡ್ರಿ. ಇವರ ನೋಡ್ರಿ, ಅವರ ಆನಂದ್ ಮಾಮಾರ ವರ್ಕ್ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ದೀಕ್ಷುನ್ ದಾಟ್ ಬಲು ಜೋರು ನಡೆದ್ಬಿಟ್ಟಿತ್ತಲ್ಲೇ. ಅವ್ರ ಅತ್ತಿ ಅವರ ಆಂಟಿ ಒಳಗೆ ಹೋಗಿ ಅವ್ರ ಕೆಲಸ ಮುಗಿಸ್ಕೊಂಬರ್ಮಟ ಅಂದ್ರೆ ಈಕಿ ಹೊರಗೆ ಫುಲ್ ಜೋರು ಆಟದೊಳಗೆ ಇದ್ಲೆ. ಅಲ್ಲಿ ವಿದ್ಯಾವರ್ಧಕ ಸಂಘ ಧಾರವಾಡ, ಸಿರಿಗನ್ನಡ ಪುಸ್ತಕ ಮನಂ ಏನೇನೋ ಭಾಳ ಇದ್ವು. ಕಾರ್ಪೊರೇಷನ್ ಕಲಾಭವನ ಅಂತಾರಲ್ಲ, ಅಲ್ಲೇ ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನ ಅಂತ ನೋಡ್ರಿ. ಇಲ್ಲಿದು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಂದರೆ ನಾನು, ಪದ್ದು, ದೀಕ್ಷು, ಆಂಟಿ ಬಂದಿದ್ವಿ. ಆಮೇಲೆ ಪ್ರಣವ, ನಮ್ಮ ಮನೆಯವರು ಗೌರೀಶ, ಆಮೇಲೆ ಬೈಕ್ ಮೇಲೆ ಅವರು ಬಂದರು. ಆಲ್ರೆಡಿ ಅವರಿಗೆ ಐಸ್ ಕ್ರೀಮ್ ಕೊಡಿಸಿದ್ರು ನೋಡ್ರಿ ಇವರು. ಆಮೇಲೆ ಪದ್ದು ಬಂದಮೇಲೆ ಪದ್ದುಗೆ ದೀಕ್ಷುಗೆ ಕೊಡ್ಸಕತ್ರ. ಪದ್ದು ತೊಗೊಳ್ಳಿ ಕಾಣಿಸ್ತೈತಿ. ಪ್ರಣವ, ದೀಕ್ಷು, ಗೌರೀಶ 3 ಜನ ಅಷ್ಟು ತೊಗೊಂಡು ಕೆಳಗೆ ಮಾರ್ಕೆಟ್ ಕಡೆ ಹೋಗಿ ಸಂತೆ ಮಾಡಿದ್ರಂತೇಳಿ ಬಂದ್ವಿ. ಬಟ್ ಏನಾಯ್ತು, ಟೈಮು 5:30 ಆತ ಆಲ್ರೆಡಿ. ಅದಕ್ಕೆ ಇವರು ಅಂಟಿಗೆ ಲೇಟ್ ಆಕತಿ, ಇನ್ನು ಕಲ್ಗಟ್ಟಿಗೆ ಹೋಗ್ಬೇಕಲ್ಲ, ಲೇಟ್ ಆಕತಿ ಅಂತೇಳಿ ಮಾಡಿದ್ರತ್ತಂತ ಹೋಟೆಲಿಗೆ ಬಂದ್ವಿ. ಎಲ್ಲರೂ ದೋಸೆನ ತೊಗೋಣ ಅಂತಂದ್ರೆ, ಹೀಗಾಗಿ ದೋಸೆ ತೊಗೊಂಡ್ವಿ ನೋಡ್ರಿ. ಏನ ಪದ್ದು ಏನಂದಿಲ್ಲ? ಎಲ್ಲಿ ಹೋದ್ರು ಬರೇ ಫೋನ್. ಮೋಯೆ ಸಾಕು ಬಿಡ್ರಿ ಭಾಳ ಉರಿ ಆಗ್ತತಿ. ಅಲ್ಲೇ ನಾ ಎದುರಿಗಿದ್ದಾಗ ನಾನು ಹಿಂಗಿದ್ರೆ ಹಿಂಗೆ ಅಲ್ಲ, ನನ್ನ ಗಂಡನಷ್ಟ ಕಸ್ಕೊಂಡೆ ಅಂತ ನನ್ನ ಮಕ್ಕಳನ್ನ ಕಸ್ಕೊಳಕತ್ತಿ. ಫ್ರೆಂಡ್ಸ, ನಮ್ಮ ಪದ್ದವನ್ನ ಮಾತು ಕೇಳಿದ್ರಲ್ಲ, ಎಷ್ಟು ಹುರ್ಕೋತಾಳೆ ನೋಡ. ಕಂಪ್ಲೀಟ್ ಆಕಿನ 2 ಮಕ್ಕಳನ್ನು ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಕೂತಿದ್ದಕ್ಕೆ ನಮ್ದು ಫ್ಯಾಮ್ಲಿ ಕಂಪ್ಲೀಟ್ ಆತಂತ ಹೇಳಿದ್ಲು.
ಆಮೇಲೆ ನಮ್ಮ ಮನೆಯವರು ನನಗೆ ಫೋನ್ ಕೊಡಿಸ್ತಾರಂತ ಗೊತ್ತೇ ಇಲ್ಲ ಫ್ರೆಂಡ್ಸ್. ಸರ್ಪ್ರೈಸ್ ಕೊಟ್ಬಿಟ್ರು ನಂಗೆ. ಅವರು ಹೋಗಿಂದ ಅಂದ್ರೆ ಅವ್ರಿಗೆ ಲೇಟ್ ಆಕತ್ತಂತ ಅವ್ರನ್ನ ಕಳಿಸಿ ನಮಗೆ ಫೋನ್ ಕೊಡ್ಸಕ್ಕಂತೇಳಿ ಕರ್ಕೊಂಬಂದ್ರೆ. ಇಲ್ಲೇ ಯಾವ್ದು ಬೇಕಾ ಸ್ಟೋರೇಜ್ ಜಾಸ್ತಿ ಹಿಡಿಯೋಂಥದ್ದು ಕ್ಯಾಮ್ರಾ ಮತ್ತು ವ್ಲಾಗ್ಸ್ ಸಲುವಾಗಿ ಅಂತೇಳಿ. ಆಮೇಲೆ ಇಲ್ಲೇನ ಆಟ ಜೋರು ನಡೆದಿತ್ತು ನೋಡ್ರಿ ನಮ್ದು. ಆಮೇಲೆ ನಮ್ಮದು ಹೊಸ ಫೋನ್ ಕಂಪ್ಲೀಟಾಗಿ ಸೆಲೆಕ್ಟ್ ಆಯ್ತು. ಓಪನ್ ಮಾಡಾಕತ್ತಾರ ನೋಡ್ರಿ ಇಲ್ಲೇ. ಅದು ವಿಡಿಯೋ ಮಾಡ್ಕೋ ಟೈಮ್ನಾಗ ಮತ್ತು ನನ್ನ ಫೋನ್ ಕೈ ಕೊಡ್ತಾ ಅದು ಫೋನ್ ಹಳೇದು ಹಿಂಗೆ ಮಾಡೋದಕ್ಕನೇ ಹೊಸ ಫೋನ್ ತೊಗೊಳೋದಾಗಿತ್ತು. ಆದರೆ ಅದು ಯಾವಾಗ ತೊಗೊತೇವೆ ಅಂತ ಗೊತ್ತೇ ಇರಲಿಲ್ಲ. ಈ ಸರ್ಪ್ರೈಸ್ ಕೊಟ್ಬಿಟ್ರೆ ನಮ್ಮ ಮನೆಯವ್ರು ನಂಗೆ. ಇವಾಗ ತೊಗೊಂಡು ನೋಡ್ರಿ, ಕ್ಯಾಮ್ರಾ ಕ್ಲಿಯರ್ ಇರುವಂಥದ್ದು ತೊಗೊಂಡ್ರಾತ ಅಂಥೇಳಿ. ಇದೇ ಫೋನ್ ನೋಡ್ರಿ ತೊಗೊಂಡಿದ್ದೆ. ಪೂರ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ನನ್ನ ಫೋನ್ ಕೈ ಕೊಟ್ಬಿಡುತ್ತೆ. ಅದ್ರಾಗ ಒಂದು ಫೋಟೋ ತೊಗೊಂಡೇವು ನೋಡ್ರಿ. ಈ ಹೊಸ ಫೋನ್ ಒಳಗೆ ತಗೊಂಡಂಥ ಫೋಟೋಗಳ ಇಷ್ಟು ಕ್ಲಿಯರಾಗಿ ಬಂದು ಫ್ರೆಂಡ್ಸ್. ಇದ್ರ ಸಲುವಾಗಿ ಫೋನ್ ಚೇಂಜ್ ಮಾಡಿದ್ದೆ. ಆಗಲೆಲ್ಲ ನಂದು ಫೋನ್ ರಿಪೇರಿ ಬರೋ ಸಲುವಾಗಿ. ಲಕ್ಷ್ಮಿ ಚಲೋ ಐತಿ ಆ ಫೋನ್? ಅಕ್ಕ ಚಲೋ ಹೊಸಾದ್ ಗಿಫ್ಟ್ ನೋಡುವ. ಮಾಮಾರ್ ಕೊಡ್ಸ್ಯಾರ? ಇಲ್ಲ ನನ್ನ ಲವರ್ ಕೊಡ್ಸ್ಯಾನ. ವ್ಯಾಲೆಂಟೈನ್ಸ್ ಡೇಕಾ ಲವರ್ ಕೊಡ್ಸ್ಯಾನ. ಪಾರ್ಟಿ ಯಾವಾಗ ಕೊಡ್ತೀರಿ? 20,000 ರೂಪಾಯಿ ಖರ್ಚು ಮಾಡಬೇಕು ಫೋನಿಗೆ. ನೀವ ಕೊಡ್ರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.